ಈ ಸಂಘ 1980ನೇ ಇಸ್ವಿಲಿ ಓಪನ್ ಆಗಿ ಇಲ್ಲಿವರೆಗೆ ಅದು ಒಂದು ಮಹತ್ತರವಾದಂಥ ಗ್ರಾಮದಲ್ಲಿ ಹೆಸರುವಾಸಿಯಾದಂಥ ಗ್ರಾಮದಲ್ಲಿ 2-3 ಕೋಟಿ ಆದಾಯವನ್ನು ಗಳಿಸಬೇಕಾಗಿತ್ತು. ಇದು ಇಷ್ಟೊತ್ತಿಗೆ ಈ ರೈತರು ಏನು ಮಾಡಿದ್ದಾರೆ ಅಂತಂದರೆ ಪ್ರತಿಯೊಂದೊಂದು ಹನಿ ಹಾಲನ್ನ ತಂದು ಇಲ್ಲಿ ಹಾಕಿದ್ದಾರೆ. ಆದರೆ ಇಲ್ಲಿರ್ತಕ್ಕಂಥ ಸೆಕ್ರೆಟ್ರಿ ಏನು ಮಾಡಿದ್ದಾನೆ ಎಲ್ಲನೂ ತನ್ನ ಸ್ವಾರ್ಥಕ್ಕೋಸ್ಕರ ಸ್ವಂತಕ್ಕೋಸ್ಕರ ಬಳಸ್ಕೊಂಡಿದ್ದಾನೆ. ಆಮೇಲೆ ಇಲ್ಲಿ ಆಡಳಿತ ಮಂಡಳಿಯಿಂದ ಕರೆಕ್ಟಾಗಿ ಕಾರ್ಯವೈಖರಿ ಮಾಡಿಲ್ಲ. ಇಲ್ಲಿ ಹಾಲನ್ನು ಏನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಹಣದೆಲ್ಲನೂ. ಈಗ ನೋಡಿ ಪಕ್ಕದಲ್ಲಿ ಇರ್ತಕ್ಕಂಥ ಸುತ್ತಮುತ್ತ ಹಳ್ಳಿಲಿ 5 ಕ್ಯಾನ 6 ಕ್ಯಾನ ಹೋಗೋಂಥ ಊರುಗಳಲ್ಲಿ 15-20 ಲಕ್ಷ ದುಡ್ಡು ಆದಾಯ ಇಟ್ಟಿದ್ದಾರೆ. ನಮ್ಮೂರಿಂದ ಕಿತ್ಕೋದಂಥ ಊರುಗಳಲ್ಲಿ ದುಡ್ಡು ಬೇಜಾನಿಟ್ಟಿದ್ದಾರೆ. ಆದರೆ ನಮ್ಮೂರಲ್ಲಿ ಹೊಸೊಳಗ ಗ್ರಾಮದಲ್ಲಿ ಒಂದೇ ₹1 ಅಕೌಂಟಲ್ಲಿ ದುಡ್ಡಿಲ್ಲ. ಇದೆಲ್ಲ ನಾನು ಬಳಸ್ಕೊಂಡಿದ್ದಾರೆ. ಇದು ತನಿಖೆ ಆಗಬೇಕು. ಇದು ಅವನು ಎಷ್ಟು ದುಡ್ಡನ್ನು ತಿಂದಿದ್ದಾನೆ ಆ ದುಡ್ಡನ್ನು ಕಟ್ಟಿಸ್ಬೇಕು. ಮತ್ತು ಇವನ ಕೆಲಸದಿಂದ ತೆಗೆದಾಕಿ ಹೊಸ ಸೆಕ್ರೆಟರಿನ ಕೂರಿಸ್ಬೇಕು ಅಂತ ನಮ್ಮ ಹಾಲು ಹಾಕ್ತಂಥ ರೈತರೆಲ್ಲ ಒಟ್ಟಿಗೆ ಎಲ್ಲ ಕೇಳ್ಕೊಳ್ತಾ ಹೊಸೊಳಗ ಗ್ರಾಮದಲ್ಲಿ ಎಲ್ಲ ಕೇಳ್ಕೊತಾ ಈ ವಿಚಾರವಾಗಿ ಅಧಿಕಾರಿಗಳು ಗಮನ ತಗೋಬೇಕಂತ ಮೇಲಧಿಕಾರಿಗಳು ಗಮನ ತಗೊಂಡು ಕೆಲಸ ಮಾಡ್ಕೊಡ್ಬೇಕು ಅಂತ ನಮ್ಮ ರೈತರಿಗೆ ಅನ್ಯಾಯ ಆಗದ ರೀತಿ ಈ ಹಾಲಿನ ಒಕ್ಕೂಟದ ಉತ್ಪಾದಕರಿಗೆ ಯಾವುದೇ ರೀತಿ ಅನ್ಯಾಯ ಆಗದ ರೀತಿ ತಾವು ಎಲ್ಲ ಹೋರಾಟ ನಡೆಸ್ತಾ ಇದ್ದಾರೆ. ಅದರಿಂದ ಈಗ ಆಗಿರೋ ಅನ್ಯಾಯನ ಸರಿಪಡಿಸ್ಕೊಂಡು ನಮ್ಗೆ ನ್ಯಾಯ ಕೊಡಿಸ್ಬೇಕು ಅಂತ ಈ ಸಭೆಯಲ್ಲಿ ಕೇಳ್ಕೊಳ್ತಾ ಇದ್ದೀರಪ್ಪ. ಈಗ ಅನ್ಯಾಯ ಆಗ್ತಾ ಇದೆ, ಅವ್ಯವಹಾರ ಆಗ್ತಿದೆ, ಹಾಲು ಸರಿಯಾಗಿ ಇದು ಮಾಡ್ತಾ ಇಲ್ಲ. ಅವರು ಹಣಕಾಸನ್ನ ರೈತರಿಗೆ ಒದಗಿಸ್ಕೊಡ್ತಾ ಇಲ್ಲ. ಒಕ್ಕೂಟದಿಂದ ಭಾರಿ ಹಿಂಸೆ ಆಗ್ತಾ ಇದೆ. ಈಗ ಒಂದು ವಾರದಿಂದ ಇದೇ ಸಮಸ್ಯೆ ಬಂದಿದೆ.